ಇದೆಲ್ಲ ಏನು ಮಹೋದಯ? ಕಳ್ತನ ಮಾಡ. ಇದನ್ನೆಲ್ಲ ನೀವು ಕದ್ದಾಯ್ತಾ? ಇದು ನೀವು ಏನ್ ಅನ್ಕೊಂಡ್ ಕದ್ರಿ? ಅಯ್ಯ ಅಯ್ಯ ಶ್ರೀಮಾನರೇ, ನನಗೆ ಕ್ಷಮಿಸಿಬಿಡಿ. ನಾನು ಕಳ್ಳನಲ್ಲ. ಸತ್ಯವಾಗ್ಲೂ ಈ ಕಳ್ತನ ಮಾಡೋದು ನಮ್ದು ಕಾಯಿಲೆ, ನಮ್ದು ಹಳೆ ಕಾಯಿಲೆ ಇದು. ನಾವು ಎಲ್ಲಿ ಹೋದ್ರೂ ಚಿಕ್ಕ ಪುಟ್ಟ ವಸ್ತುಗಳನ್ನು ನೋಡ್ತೀವಿ, ನಮ್ಮ ಕೈ ಹಾಗೇ ಹೋಗ್ಬಿಡತ್ತೆ. ನಾವು ಇದಕ್ಕೆ ಉಪಚಾರ ಮಾಡಿಸಿದ್ವಿ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನಾವು ಇಲ್ಲಿ ಚಿಕ್ಕ ಪುಟ್ಟ ಕಳ್ತನ ಮಾಡಿದ್ವಿ. ಈ ಅರಮನೆಯ ನೆನಪಿಗೋಸ್ಕರ ಇದನ್ನ ಮಾಡಿದ್ವಿ. ನಾವು ಮುಂಚೆನೆ ಲಜ್ಜಿತಗೊಂಡಿದ್ದೀವಿ, ಮತ್ತೆ ಇವತ್ತು ಕೂಡ ಲಜ್ಜಿತವಾಗಿದ್ದೀವಿ. ನಿಮ್ಮ ಮುಂದೆ ನಾವು ಆಸೆ ಪಡ್ತೀವಿ, ನೀವು ನಮ್ಮ ಕಾಯಿಲೆಯನ್ನು ನೋಡಿ ಖಂಡಿತ ನಮ್ಮನ್ನ ನೀವು ಕ್ಷಮಿಸ್ಬಿಡ್ತೀರಾ ಅಂತ. ನನಗೆ ಅರ್ಥ ಆಗತ್ತೆ ಮಾನ್ಯವರ್ಯ. ನಾನು ನಿಮ್ಮ ಹತ್ರ ವಿನಮ್ರತೆಯಿಂದ ಬೇಡ್ಕೋತಿದ್ದೀನಿ. ಅದೇನು ಅಂದ್ರೆ, ಕಾರ್ಯಕ್ರಮ ಮುಗಿಯೋವರೆಗೂ ಹತೋಟಿಲಿಟ್ಕೊಳ್ಳಿ. ಇದಂತೂ ಭಗವಂತ ಶ್ರೀ ಗಣೇಶರ ಮಹಾ ಆಗಮನದ ಕಾರ್ಯಕ್ರಮ. ನೀವಂತೂ ಅವ್ರನ್ನ ಪ್ರತಿಕ್ಷಣ ನೆನ್ಸ್ಕೊಂಡ್ರೆ ಎಲ್ಲದೂ ಕೂಡ ಸರಿ ಆಗತ್ತೆ. ನೀವು ಕಳ್ತನ ಮಾಡೋದಾದ್ರೆ ನಿಮ್ಮ ಸುಮಧುರ ಸಂಗೀತದಿಂದ ಪ್ರೇಕ್ಷಕರ ಮನ್ಸನ್ನ ಕದೀರಿ. ಈ ಸಣ್ಣ ಪುಟ್ಟ ವಸ್ತಲ್ಲಿ ಏನ್ ಸಿಗತ್ತೆ? ನಿಮ್ಮ ನಿಜವಾದ ಧನ ಅದೇ ಅಲ್ವಾ? ತುಂಬಾ 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 ಧನ್ಯವಾದಗಳು. ತುಂಬಾ ನಾವು ಹೋಗ್ತೀವಿ, ನೀವು ನಿಮ್ಮ ಕೆಲ್ಸನ ಮುಂದುವರಿಸಿ. ಶುಭರಾತ್ರಿ. ನಿನ್ಗೇನಂತತೆ? ಇವನು ಕಳ್ಳನ? ಇವನ್ ಒಲ್ತಾನೇ ಕಳ್ಳಂತಲ್ಲ ಇದೆ. ಇಲ್ಲ ಗುಂಡಪ್ಪ, ಮಧುರದಾಸ್ತರ ಇವರು ಕೂಡ ಕಳ್ಳ ಅಲ್ಲ. ಇವರೊಂದ್ ಸ್ವಲ್ಪ ಮಾನಸಿಕ ಅಸ್ವಸ್ಥರು ಅಷ್ಟೇ. ಸಣ್ಣ ಪುಟ್ಟ ವಸ್ತುಗಳನ್ನ ಕದೀತಾರೆ, ಅದ್ಬಿಟ್ರೆ ಚಂದ್ರಮಣಿ ಅಂತ ದೊಡ್ಡ ವಸ್ತುಗಳನ್ನ ಕದಿಯೋಕೆ ಇವ್ರ ಕೈಯಿಂದ ಆಗಲ್ಲ. ಆದ್ರೆ ಗಮನ ಅಂತೂ ಇಡ್ಲೇಬೇಕು. ನಡಿ, ಇನ್ ಉಳಿದವರಿಗೆ ಕಷಾಯ ಕುಡ್ಸೋಣ. ನಡಿ. ಆಚಾರ್ಯರೇ, ಬನ್ನಿ, ನಾವು ನಿಮಗೆ ಇನ್ನೊಂದು ಮಾರ್ಗವನ್ನು ತೋರಿಸ್ತೇವೆ. ಆ ಮಾರ್ಗದಲ್ಲಿ ಪಂಡಿತ ರಾಮನು ಚಂದ್ರಮುಣಿ ತರಲು ಸಾಧ್ಯತೆಗಳಿದೆ. ಮತ್ತ ಅದ್ರಲ್ಲಿ ನೀವು ಅರೆ ಆಚಾರ್ಯರೇ ಎಲ್ಲಿ ಹೋದ್ರು? ಆಚಾರ್ಯರೇ, ಆಚಾರ್ಯರೇ ಎಲ್ಲಿದ್ದೀರಾ ನೀವು? ಆಚಾರ್ಯರೇ ನೋಡು, ಕಳ್ಸ್ಕೊಂಡ ಮುದ್ಕ. ನಿಧಾನ ನಿಧಾನ. ಲಮ್ಮ, ಈ ಆತಾಲೆ ಐತೋತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದಾಳೆ? ನಾನು ಅದನ್ನೇ ಯೋಚಿಸ್ತಿದ್ದೀನಿ ಗುಂಡಪ್ಪ. ಈ ಸಮಯದಲ್ಲಿ ಇಲ್ಲೇನ್ ಮಾಡ್ತಿದ್ದಾರೆ? ಅದು ಅವರ ಭ್ರಷ್ಟ ಮಂಡಳಿ ಜೊತೆ. ನಡಿ ನೋಡೋಣ. ಹೇ ಹ್ಯಾಂಡ್ಸಮ್, ನೀನೆಲ್ಲಿ? ಆಮ್ ಶ್ಯೂರ್ ನನ್ನ ಭೇಟಿಯಾಗಕ್ ಬಂದ್ರ? ಹಾ, ಹೌದು ಹೌದು, ನಿಮ್ಮನ್ನೇ ನೋಡಕ್ ಬಂದ್ವಿ. ಮತ್ತೆ ಏನ್ ಮಾಡ್ತಿದ್ದೀರಾ? ಒಳಗಡೆ ಬನ್ನಿ. ನಡಿ. ಹೇಳಿ, ಅದೇನ್ ವಿಷಯ ಅಂತ? ಅಕ್ಷಿ, ಏನಕ್ ಬಂದ್ರಿ ಅಂತ ಅವ್ರು ಕೇಳ್ತಿದ್ದಾರೆ. ಅದೇನಿಲ್ಲ, ನಿಮ್ಮ ನೆಗಡಿಗೋಸ್ಕರ. ಅಕ್ಷಯ್, ಕಷಾಯ ತಗೋ ಬಂದಿದ್ದೀನಿ ಗುಂಡಪ್ಪ. ಆದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನಿಮಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕೇಳಿ. ನಮ್ಮ ಅತಿಥಿ ಸತ್ಕಾರದಲ್ಲಿ ಏನಾದ್ರೂ ತಪ್ಪು ತೊಂದರೆಗಳೇನು ಇಲ್ವಲ್ಲ? ಒಂದೇದು ಅಕ್ಷಿ ಸಣ್ಣ ಪುಟ. ಯಾವ ತರ? ಅದು ಡಿನ್ನರ್ ತುಂಬಾ ಸ್ಪೈಸಿ ಇತ್ತು. ಖಾರವಾದ ಊಟ. ಮತ್ತೆ ಕೋನೆ ಕರ್ಟನ್ಸ್ ಕಲರ್ ನನ್ನ ನೈಟ್ ಡ್ರೆಸ್ಗೆ ಮ್ಯಾಚ್ ಆಗ್ತಾನೆ ಇಲ್ಲ. ಮತ್ತೆ ಬೆಡ್ಶೀಟ್ಸ್ ತುಂಬಾ ಬೋರಿಂಗ್. ಮತ್ತೆ ಮಿರರ್ ಸ್ವಚ್ಛ ಇಲ್ಲ. ಇಷ್ಟೇ. ಯಾ, ಒಂದೇದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್. ಸಣ್ಣ ಪುಟ್ಟ ಏನು ತೊಂದರೆ ಇಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಮ ಕೋಣೆನೆ ಬದಲಾಯಿಸ್ತೀನಿ. ನಾಟ್ ಬ್ಯಾಡ್. ಜಸ್ಟ್ ಕೀಪ್ ಒನ್ ಥಿಂಗ್. ಕೋಣೆದು ವಿಂಡೋ ಈ ಕಡೆ ಮತ್ತೆ ಡೋರ್ ವೆಸ್ಟ್ ಸೈಡ್ಗೆ ಇರ್ಬೇಕು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು. ಈ ಕಷಾಯ ತಗೊಳ್ಳಿ, ಕುಡೀರಿ. ನಡಿ. ಶುಭರಾತ್ರಿ.
ನೋಡಪ್ಪ, ಇವಳಂತೂ ನಿನ್ಗೆ ಕೆಲ್ಸ ಕೊಟ್ಬಿಟ್ಲಲ್ಲ ರಾಮ. ಅತಿಥಿ ಅಲ್ವಾ, ಅತಿಥಿ ಸತ್ಕಾರ ಮಾಡೋದ್ ನಮ್ ಧರ್ಮ. ನಿನ್ಗೇನ್ ಅನ್ಸತ್ತೆ, ಇವಳೆ ಕಳ್ಳಿ ಆಗಿರ್ಬೋದಾ? ಇಲ್ಲ ಬಂದು, ಇವ್ರ ಕಡೆಯಿಂದ ಆಗಲ್ಲ. ಇವ್ರಿಗೆ ಯಾವ್ದು ಸಮಾಧಾನನೇ ಆಗಲ್ಲ. ಇನ್ನು ಯಾವ್ದನ್ ಕಳ್ತನ ಮಾಡಕ್ ಹೋಗ್ತಾರೆ ಹೇಳು? ಇವ್ರು ಇದನ್ ಮಾಡಕ್ ಸಾಧ್ಯನೇ ಇಲ್ಲ. ನನ್ಗೂ ಹಂಗೆ ಅಂತತೆ. ಏನ್ ಅನ್ಸುತ್ತೆ? ಕಳ್ತನ ಇವಳ ಕೈಲಿ ಮಾಡಕ್ಕಾಗಲ್ಲ ಅಂತ. ಈ ವಿದೇಶಿ ಹೇಗ್ ಕಳ್ತನ ಮಾಡ್ತಾಳೆ? ವಾ ವಾ ಗುಂಡಪ್ಪ, ನನ್ ಮನ್ಸಲ್ಲಿರೋದೆಲ್ಲ ಅರ್ಥ ಆಗತ್ತಲ್ವಾ ನಿನ್ಗೆ? ಅದ್ಸಲಿ ಇತ್ತೋತಲಿಯ ಆತಾಲಿಯ ಇಲ್ಲೇನ್ ಮಾತಿದ್ದಾಳೆ? ಅದನ್ ನಾನು ಯೋಚಿಸ್ತಿದ್ದೀನಿ. ಅದನ್ ಕಂಡುಹಿಡಿಯೋಕ್ಕಿಂತ ಮುಂಚೆ ನಾನು ಉಳಿದಿರೋ ಇನ್ನೂ 2 ಅತಿಥಿಗಳನ್ನ ಭೇಟಿ ಮಾಡ್ಬೇಕು. ಮತ್ತೆ ನೋಡ್ಕೊಳ್ತೀನಿ ಅವ್ರನ್ನ. ನಡಿ, ಮೊದ್ಲು ನಾವು ಸೋಮನಾಥ್ ಅವ್ರನ್ನ ಭೇಟಿ ಮಾಡೋಣ. ನಡಿ. ನಿಮ್ಗೀಗ ಯಾವ ತರ ಅನುಭವ ಆಗ್ತಿದೆ ಮಾನ್ಯವರ್ಯ? ಅಕ್ಷಿ, ಪರವಾಗಿದೆ ಅನ್ನೋ ತರ ಅನುಭವ ಆಗ್ತಿದೆ ಮಹೋದಯರೇ. ಎಲ್ಲಿ ಆ ನನ್ನ ಮನೆಯ 2 ರೊಟ್ಟಿಯ ರುಚಿಯ ಸುಖ, ಮತ್ತೆ ಎಲ್ಲಿ ಈ ನಿಮ್ಮ ಸ್ವಾದಿಷ್ಟ ಭೋಜನದ ಆಡಂಬರ? ಅಕ್ಷಿ, ಎಲ್ಲಿ ಆ ಭೂಮಿ ತಾಯಿಯ ಮಮತೆಯ ವಾತ್ಸಲ್ಯ? ಎಲ್ಲಿ ಈ ಶ್ರೀಮಂತರ ಹಾಸಿಗೆಯ ಪ್ರಕ್ಷುಬ್ಧ? ಪರವಾಗಿಲ್ಲ ಬಿಡಿ, ಸ್ವಲ್ಪ ದಿನದ ಮಟ್ಟಿಗೆ ತಾನೆ, ಆಗೋಗ್ಲಿ ಬಿಡಿ ಆ ಸಂಗೀತ ಸಭೆ. ಅಕ್ಷಿ, ಅದಾದ್ಮೇಲೆ ಈ ಧನವಂತರಿಗೆ ಗೊತ್ತಾಗುತ್ತೆ ಅದು ಸಂಗೀತ ಯಾರ ಕೆಟ್ಟ ಕಲೆ ಅಲ್ಲ, ಮಾತೆ ಸರಸ್ವತಿಯ ಆಶೀರ್ವಾದ ಅವ್ರಿಗೆ ಪ್ರಾಪ್ತಿಯಾಗುತ್ತೆ, ಯಾರು ಅದಕ್ಕೆ ಅರ್ಹರಾಗಿರ್ತಾರೋ. ಒಂದ್ಸಲ ನಾನು ಈ ಸ್ಪರ್ಧೆನ ಗೆದ್ದ ಮೇಲೆ ಅಷ್ಟೇ, ಆಮೇಲೆ ನಾನು ಇಸ್ಕೊಡ್ತೀನಿ ನನ್ನ ಬಡ ಸಹೋದರರಿಗೆ ಅಧಿಕಾರ. ತುಂಬಾ ಚೆನ್ನಾಗಿ ಯೋಚಿಸ್ತಾ ಇದ್ದೀರಾ ಮಾನ್ಯವರ್ಯ. ಆದ್ರೆ ನೀವಿದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಪ್ರತಿಯೊಂದು ಶಕ್ತಿಯನ್ನ ಬಳಸ್ಕೊಳ್ಳಿ ಈ ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕೆ. ಭಗವಂತ ಗಣಪತಿ ಮಹಾರಾಜರು ಅವರ ಆಶೀರ್ವಾದ ಖಂಡಿತವಾಗ್ಲೂ ಕೊಡ್ತಾರೆ. ಧನ್ಯವಾದಗಳು. ಆಜ್ಞೆ ಮಾಡಿ, ನಾವಿನ್ ಹೊರಡ್ತೀವಿ. ನಿಂತ್ಕೊಳ್ಳಿ. ಇದು ಅಲ್ಲಿ ಬಿದ್ದಿತ್ತು, ನಂದಲ್ಲ, ಬೇರೆ ಯಾರ್ದಾದ್ರೂ ಆಗಿರ್ಬೋದು. ಲಾಮ, ಈ ಉಂಗ್ಲ ಅದೇ ಅವತ್ ಕಲ್ದೋಗಿತ್ತಲ್ಲ ಅದೇ? ಹೌದು, ಇದ್ ನಂದೇ ಉಂಗ್ರ, ನಂದೇ. ಧನ್ಯವಾದ ನಿಮ್ಗೆ, ತುಂಬಾ ತುಂಬಾ ಧನ್ಯವಾದ. ಸರಿ, ನಾನು ಬೆಳಗ್ಗೆ ಸಿಗ್ತೀನಿ. ಏನ್ ಲಾಮ, ನೀನ್ ಒಂದ್ ಉಂಗ್ಲನ್ನ ತಲೆಗೆ ಉತ್ಕೊಳಕ್ಕಾಗಲ್ವಾ? ನೀನ್ ಚಂದ್ರಮನೆ ಏನ್ ನೋಡ್ಕೋತೀಯ? ನಾನೇ ಅಲ್ಲಿಟ್ಟಿದ್ದು ಈ ಮೂರ್ಖ ಬೇಕು ಅಂತಾನೆ. ಯಾಕೆ? ಈ ಸೋಮನಾಥನ ಬುದ್ಧಿ ತಿಳ್ಕೊಳ್ಳೋದಕ್ಕೆ. ಇಲ್ಲ ಗುಂಡಪ್ಪ, ಇವ್ರ ಕಳ್ಳ ಆಗೋಕ್ ಸಾಧ್ಯ ಇಲ್ಲ. ಇವರ ಬಡತನದಿಂದ ವಿಚಲಿತರಾಗಿದ್ದಾರೆ, ಕಳ್ಳ ಅಲ್ಲ. ನಡಿ. ಹಾಗಾದ್ರೆ ಆಚಾರ್ಯರೇ, ಏನಾದ್ರೂ ಯೋಚನೆ ಮಾಡಿದ್ರ ನೀವು? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾ ಇದ್ದೀನಿ, ಆ ಪಾದುಕೆ ಎಷ್ಟು ಮುಖ್ಯ ಆಗಿರ್ಬೇಕು. ಅದು ಒಂದು ಕಾಲಿಂದು. ಪಾದುಕೆನಾ? ಯಾರ ಪಾದುಕೆ? ಅದೇನೆ ವಿದೇಶಿ ಬಾಲೆ, ಅವಳ ಕಾಲಿನ ಪಾದುಕೆ ಬಗ್ಗೆ ಈಗ ತಾನೇ ನಮ್ಗೆ ಹೋದಾಗ ಹೇಳಿದ್ಲಲ್ಲ. ಗುರುಗಳೇ, ನೀವು ಮತ್ತೆ ಮರೀತಿದ್ದೀರಾ. ನಾವು ಇಲ್ಲಿ ಪಾದುಕೆಗಲ್ಲ, ಚಂದ್ರಮಣಿ ಕಳ್ತನ ಮಾಡೋ ಯೋಜನೆ ಬಗ್ಗೆ ಮಾತಾಡಕ್ ಬಂದಿದೀವಿ. ಗೊತ್ತಿಲ್ಲ ಆ ವಿದೇಶಿ ಮಹಿಳೆ ನಿಮ್ ಮುಂದೆ ಎಂತ ರೇಖೆ ಎಳೆದಿದ್ದಾಳೆ ಅಂತ ನೀವೆಲ್ಲಾನು ಮರೀತಾ ಇದ್ದೀರಾ. ಗೊತ್ತಿದೆ ನಮಗೆ, ನಡೀರಿ. ನೀವು? ಹೌದು, ಇವತ್ತು ಅತಿಥಿಗಳು ಅರಮನೆಯಲ್ಲಿ ಮೊದಲನೇ ದಿನ ಅಲ್ವಾ? ಅದಕ್ಕೋಸ್ಕರ ನಾನು ಯೋಚಿಸ್ದೆ ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಷ್, ಜೊತೆಗೆ ನಾನು ಕಷಾಯನೂ ತಂದಿದ್ದೀನಿ. ಇದರಿಂದ ನಿಮಗೆ ವಿಶ್ರಾಂತಿ ಸಿಗತ್ತೆ. ಗುಂಡಪ್ಪ, ಇದನ್ ತಗೊಳ್ಳಿದ್ದೀವಿ, ಕಷಾಯ ಕುಡೀರಿ. ಕ್ಷಮಿಸಿ. ಇದರಿಂದ ಶೀತ ಕಡಿಮೆ ಆಗತ್ತೆ. ಧನ್ಯವಾದ. ಅಯ್ಯೋ, ಇದ್ರಲ್ಲಿ ಧನ್ಯವಾದ ಕೇಳೋದೇನಿದೆ? ನಾನ್ ಕೇವಲ ಕರ್ತವ್ಯ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ನಿಮಗ್ ಕೋತಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ? ನನಗೆಲ್ಲಾ ಜೀವಜಂತುಗಳು ತುಂಬಾ ಇಷ್ಟ. ಮನುಷ್ಯರು ನಿಮಗಿಷ್ಟ ಆಗೋದಿಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರಾಣಿ ಅಡಗಿದೆ. ಅವಕಾಶ ಸಿಗ್ಬೇಕಷ್ಟೇ. ಅವಕಾಶ ಸಿಕ್ಕಿದ ಕೂಡ್ಲೆ ಇದೇ ಮನುಷ್ಯ ಊಸುಬಳ್ಳಿ ತರ ಬಣ್ಣ ಬದಲಾಯಿಸ್ತಾನೆ, ಹಾಗೆ ಚೇಳಿನ ತರ ಕುಟ್ತಾನೆ.
ಮತ್ತೆ ಹಾವಿನ ತರ ಬುಸ್ಕೊಡ್ತಾನೆ. ಅಷ್ಟೇ ಅಲ್ದೆ ಹಸ್ತಿರೋ ಹುಲಿ ತರ ತನ್ ಬೇಟೆ ಮೇಲೆ ದಾಳಿ ಮಾಡ್ತಾನೆ. ರೂಪಾದೇವಿ ಈ ತರ ಯಾಕೆ ಮಾತಾಡ್ತಿದ್ದಾರೆ? ಆದ್ರೆ ಇವರು ಯೋಚಿಸ್ತಾ ಇರೋದೇ ಒಂದು, ಮಾತಾಡ್ತಾ ಇರೋದೇ ಒಂದು. ಕೋತಿ ಅಂದ್ರೆ ಆಚಾರ್ಯರೇ ಅಲ್ವಾ? ನೀವಂತೂ ಸರಿಯಾಗಿ ಹೇಳಿದ್ರಿ ದೇವಿ, ಎಲ್ಲದೂ ಸರಿಯಾಗಿ ಹೇಳಿದ್ರಿ. ನಾನ್ ಅನ್ಕೋತೀನಿ ನಿಮ್ಮಂತ ಬುದ್ಧಿವಂತ ಯುವಕ ನನ್ನನ್ನ ಮೆಚ್ಕೊಳ್ಳೋದಿಕ್ ಮಾತ್ರ ನನ್ ಮಾತುಗಳನ್ನ ಒಪ್ಕೊಳ್ಳಲ್ಲ. ನಿಜಕ್ಕೂ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದೀರಾ. ಹೌದು ದೇವಿ, ನಾನ್ ನಿಮ್ ಮಾತನ್ನ ಖಂಡಿತವಾಗ್ಲೂ ಒಪ್ಕೊಳ್ತಿದ್ದೀನಿ. ನಾನು ಹಾಗೆ ಯೋಚಿಸ್ತೀನಿ. ಮನುಷ್ಯ ಪ್ರಾಣಿಗಳಿಗಿಂತನೂ ಭಯಂಕರವಾಗಿರ್ತಾನೆ. ಪ್ರಾಣಿಗಳ ಸ್ವಭಾವದಿಂದ ಅದರ ಪ್ರವೃತ್ತಿ ಗೊತ್ತಾಗತ್ತೆ, ಆದ್ರೆ ಮನುಷ್ಯನಲ್ಲಿ ಯಾವ ಪ್ರಾಣಿ ಇದೆ ಅಂತ ಹೇಗ್ ಗೊತ್ತಾಗತ್ತೆ? ಯಾರಿಗ್ ಗೊತ್ತು? ನಿಜಕ್ಕೂ ನೀವು ದೊಡ್ಡ ಜ್ಞಾನಿನೇ ಸಲಹೆಗಾರರೇ. ನಿಮ್ಮನ್ನ ನಾನೀಗ ಭೇಟಿಯಾಗಿದ್ದು ನನ್ನಲ್ಲಿ ಆತ್ಮಿಕ ಆಧ್ಯಾತ್ಮಿಕ ಅನುಭವಗಳಾಗ್ತಿದೆ ಮಹೋದಯ. ಸರಿ, ನನ್ನ ಸೌಭಾಗ್ಯ ಅದು. ಸರಿ, ನಾನು ಹೊರಡ್ತೀನಿ. ನಾಳೆ ಭೇಟಿ ಮಾಡೋಣ. ನಿಮಗೇನಾದ್ರೂ ಬೇಕು ಅಂತ ಹೇಳಿದ್ರೆ ನಿಸ್ಸಂಕೋಚದಿಂದ ಕೇಳಿ. ಖಂಡಿತವಾಗ್ಲು ನಾವು ಹೊರಡ್ತೀವಿ. ನಡಿ ಗುಂಡಪ್ಪ. ಸರಿ, ಬನ್ನಿ, ನಿಮ್ಮನ್ನ ದ್ವಾರವರೆಗೂ ಬಿಡ್ತೀನಿ. ಶುಭರಾತ್ರಿ. ಶುಭರಾತ್ರಿ. ಅಕ್ಷಿ, ಇವಳ ಬಗ್ಗೆ ಏನ್ ಅನ್ಸತ್ತೆ ರಾಮ? ಇವಳನ್ ನೋಡಿದ್ರೆ ನನ್ಗಂತೂ ಒಳ್ಳೆಯವಳ ತರನೇ ಕಾಣಿಸ್ತಾಳೆ. ಇಲ್ಲ ಬಂದು, ತುಂಬಾ ದೊಡ್ಡ ಸಮಸ್ಯೆ ಇಲ್ಲೇ ಇದೆ ಅನ್ಸುತ್ತೆ. ಒಂದ್ ವೇಳೆ ಚಂದ್ರಮಣಿಗೆ ಯಾವ್ದಾದ್ರು ತೊಂದ್ರೆ ಬಂತು ಅಂದ್ರೆ ಅದು ಈ ರೂಪದೇವಿಯಿಂದಾನೆ. ಹಾಗ್ಯಾಕೆ? ಅವಳನ್ನ ಗಮನಿಸ್ತಾ ಬಂದು, ಅವ್ರು ಯಾರ ಜೊತೆನೂ ಮಾತಾಡ್ಬೇಕಾದ್ರೆ ಅವ್ರ ಮುಖನ ನೋಡಲ್ಲ. ಅವ್ರು ಏನ್ ಮಾತಾಡೋಕ್ ಶುರು ಮಾಡಿದ್ರು ಅವ್ರ ಆಚೆ ನೋಡ್ಕೊಂಡೇ ಮಾತಾಡ್ತಾರೆ. ಅದನ್ನ ಯಾರ್ ಮಾಡ್ತಾರೆ ಅಂತ ಹೇಳಿದ್ರೆ ತಲೆಯಲ್ಲಿ ಇನ್ನೇನೋ ಓಡ್ತಿರುತ್ತೆ, ಮಾತು ಬೇರೆ ತರ ಇರತ್ತೆ. ಅವಳು ನೋಡೋದಕ್ಕೆ ಆ ತರ ಕಾಣಿಸೋದಿಲ್ಲ, ಆದ್ರೆ ಆ ತರ ಮಾಡೋರು ಆ ತರ ಕಾಣಿಸಲ್ಲ. ಈ ತರ ಒಳ್ಳೆಯವರಾಗಿರೋರೆ ಕೆಟ್ಟದ್ನ ಮಾಡೋದು. ನೀನ್ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾ ಇದ್ಯಾ ಅಂತ ನಿಂಗ್ ಅನಿಸ್ತಾ ಇಲ್ವಾ? ಎಷ್ಟ್ ಚೆನ್ನಾಗಿದ್ದಾಳೆ ಇವಳು. ನಿನ್ಗ ಅನಿಸ್ತಾ ಇದ್ಯಾ ಇವಳು ಕಳ್ತನ ಮಾಡ್ತಾಳೆ ಅಂತ? ಮಾಡೋದಾದ್ರೂ ಹೇಗೆ? ಅವಳೊಬ್ಳು ಹೆಣ್ಣಲ್ವ ರಾಮ? ಸ್ತ್ರೀ ಶಕ್ತಿನ ಕಡೆಗಣಿಸ್ಬಾರ್ದು ಬಂದು. ಹೆಣ್ಣು ಏನ್ ಬೇಕಾದ್ರೂ ಮಾಡ್ತಾಳೆ. ಎಲ್ಲಾ ರೂಪಗಳಿಗೆ ಕಾರಣನೇ ಸ್ತ್ರೀ ಶಕ್ತಿ. ಅವಳು ಯಾವ ರೂಪ ಬೇಕಾದ್ರೂ ತಾಳ್ತಾಳೆ. ಅದು ಅಲ್ದೆ ಇವ್ರ ಹೆಸರು ರೂಪಾದೇವಿ. ಗಮನ ಅಂತೂ ಇಡ್ಲೇಬೇಕು. ಯಾರತ್ಲ ಮಾತಾಡ್ತಿದ್ಯಲ್ಲಮ್ಮ? ಮತ್ತೆ ಈ ಬಂದು ಏನು? ಅಯ್ಯೋ, ಏನು ಇಲ್ಲ, ಅದು ನನಗ್ ನಾನೇ ಮಾತಾಡ್ಕೋತಿದ್ದೆ. ನೀನ್ ನಡಿ. ಜನ್ಲು ಹುಚ್ಚರಾಗಿದ್ದಲೆ. ಸರಿ, ನಡಿ. ಮೂರ್ಖ ಪಂಡಿತ ಏನ್ ಅನ್ಕೊಂಡಿದ್ದಾನೆ? ಕಷಾಯ ಕುಡಿಸೋ ನೆಪದಲ್ಲಿ ಎಲ್ಲ ತಿಳ್ಕೊಬಹುದು ಅಂತನಾ? ಅದು ನಿಜವಾದ ಕಳ್ಳ ಯಾರು ಅಂತ ಅದು ಚಂದ್ರಮಣಿ ಭದ್ರ ಕದಿಯೋನು. ಬುದ್ಧಿ ಇಲ್ದಿರೋ ಬಾಲಕ, ಇದು ಕೂಡ ಗೊತ್ತಿಲ್ಲ ಇನ್ಮೇಲೆ ಅವನು ಯಾರನ್ನ ಎದುರಿಸ್ಬೇಕು ಅಂತ. ಅವನು 7 ಜನ್ಮ ಹುಟ್ಟಿ ಬಂದ್ರು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ ಅದು ಈ ಕೆಲ್ಸ ನೀನ್ ಮಾಡ್ತಾ ಇದೀಯ ಅನ್ನೋದು.